ನಾಳೆ ಸೆಪ್ಟೆಂಬರ್ 26 ಶುಕ್ರವಾರದ ದಿನ ನವರಾತ್ರಿಯ 5ನೆಯ ದಿನ. ಈ ದಿನ ದುರ್ಗಾ ಮಾತೆಯು ತನ್ನ ಭಕ್ತರಿಗೆ ಯಾವ ಅವತಾರದಲ್ಲಿ ದರ್ಶನ ನೀಡುತ್ತಾಳೆ, ಯಾವ ಬಣ್ಣ, ನೈವೇದ್ಯ, ಮಂತ್ರ, ಪುಷ್ಪವನ್ನು ಪಾಲಿಸಬೇಕು, ನಾಳೆ ದುರ್ಗಾದೇವಿಯನ್ನು ಪೂಜಿಸಿದರೆ ಯಾವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಎಂದು ಸರಳವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ, ನೀವಿನ್ನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ನವರಾತ್ರಿಯ 5ನೆಯ ದಿನ ದುರ್ಗಾ ಮಾತೆಯು ತನ್ನ ಭಕ್ತರಿಗೆ ಸ್ಕಂದಮಾತೆಯ ಅವತಾರದಲ್ಲಿ ದರ್ಶನ ನೀಡುತ್ತಾಳೆ. ಇಂದಿನ 4 ದಿನಗಳಲ್ಲಿ ಪಾರ್ವತಿ ದೇವಿಯ 4 ಅವತಾರಗಳನ್ನು ನಾವು ನೋಡಿದ್ದೆವು. ಹಿಮವಂತನ ಮಗಳಾದ ಶೈಲಪುತ್ರಿ, ನಂತರ ಶಿವನನ್ನು ಆರಾಧಿಸಿ ಪೂಜಿಸಿ ಮೆಚ್ಚಿಸುವಂತಹ ಬ್ರಹ್ಮಚಾರಿಣಿ, ನಂತರ ಭಯಂಕರ ಸ್ವರೂಪದ ಶಿವನನ್ನು ಮದುವೆಯ ಮಂಟಪದಲ್ಲಿ ಅದೇ ಸ್ವರೂಪ ತಾಳಿ ಒಲಿಸಿಕೊಳ್ಳುವ ಚಂದ್ರಘಂಟಾದೇವಿ. 5ನೆಯ ದಿನದಂದು ದೇವಿಯು ಸ್ಕಂದಮಾತೆಯಾಗಿ ಕಾಣಿಸಿಕೊಳ್ಳುತ್ತಾಳೆ. ಸ್ಕಂದಮಾತಾ ದೇವಿಯು ಬುಧ ಗ್ರಹದ ಮೇಲೆ ಅಧಿಪತ್ಯವನ್ನ ಹೊಂದಿರುತ್ತಾಳೆ. ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಯಾರು ನಾಳೆಯ ದಿನ ಈ ದೇವಿಯನ್ನು ಆರಾಧನೆ ಮಾಡುತ್ತಾರೋ ಅವರಿಗೆ ದೇವಿಯು ಹೆಸರು, ಸಂಪತ್ತು, ಸಮೃದ್ಧಿಯನ್ನು ಕೊಟ್ಟು ಕರುಣಿಸುತ್ತಾಳೆ. ಜನ್ಮ ಕುಂಡಲಿಯಲ್ಲಿ ಬುಧನು ಪ್ರತಿಕೂಲ ಸ್ಥಾನದಲ್ಲಿದ್ದರೆ ಉಂಟಾಗುವಂತಹ ತೊಂದರೆಯನ್ನು ದೇವಿಯು ನಿವಾರಿಸಿ ಅನುಗ್ರಹವನ್ನ ನೀಡುತ್ತಾಳೆ. ಸ್ಕಂದ ಮಾತೆಗೆ 4 ಭುಜಗಳಿದ್ದು ಒಂದು ಕೈನಲ್ಲಿ ಸ್ಕಂದನನ್ನು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಹಾಗೂ 2 ಕೈನಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ. ಇನ್ನೊಂದು ಹಸ್ತವು ಅಭಯ ಮುದ್ರೆಯಲ್ಲಿದ್ದು ಸದಾ ತನ್ನ ಭಕ್ತರನ್ನು ಆಶೀರ್ವಾದ ಮಾಡುವಂತಾಗಿದೆ. ಇವಳ ಶರೀರದ ಬಣ್ಣವು ಸಂಪೂರ್ಣವಾಗಿ ಬಿಳಿ ಬಣ್ಣದಲ್ಲಿದ್ದು ಕಮಲದ ಆಸನದಲ್ಲಿ ವಿರಾಜಮಾನಳಾಗಿದ್ದಾಳೆ. ಈ ಕಾರಣಕ್ಕಾಗಿ ಇವಳನ್ನು ಪದ್ಮಾಸನ ದೇವಿ ಎಂದು ಕರೆಯಲಾಗುತ್ತದೆ. ಸಿಂಹವು ಸ್ಕಂದಮಾತೆಯ ವಾಹನವಾಗಿದೆ. ಮಗನನ್ನು ಅಂದರೆ ಸ್ಕಂದನನ್ನು ತೊಡೆಯ ಮೇಲೆ ಕೂರಿಸಿಕೊಂಡಿರುವಂತಹ ದುರ್ಗಾದೇವಿಯ ಈ ಅವತಾರವು ಅತ್ಯಂತ ಪವಿತ್ರ ಹಾಗೂ ಅದ್ಭುತ ರೂಪ ಎಂದು ಹೇಳಲಾಗುತ್ತದೆ. ಈ ರೂಪದಲ್ಲಿ ತಾಯಿಯು ಸಂತೋಷದಿಂದ ಹಾಗೂ ಹಿತಕರವಾದ ಭಾವನೆಯೊಂದಿಗೆ ಕಾಣಿಸಿಕೊಳ್ಳುತ್ತಾಳೆ. ದೇವಿಯನ್ನು ಆರಾಧಿಸುವ ಭಕ್ತರು ಮಾತೆಯ ಆಶೀರ್ವಾದ ಮಾತ್ರವಲ್ಲದೆ ಮಗನಾದ ಸ್ಕಂದನ ಆಶೀರ್ವಾದ, ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಕೂಡ ಪಡೆಯಬಹುದಾಗಿದೆ. ಈ ಅವತಾರವನ್ನು ಪೂಜಿಸುವುದರಿಂದ ಸರ್ವ ಕಷ್ಟಗಳಿಂದ ದುಃಖಗಳಿಂದ ಬೇಗನೆ ಮುಕ್ತರಾಗಬಹುದು. ಯಾರು ಈ ಸ್ಕಂದ ಮಾತೆ, ಈಕೆಯ ಶಕ್ತಿ ಎಂಥದ್ದು ಎಂದು ನೋಡೋದಾದ್ರೆ, ತಾರಕಾಸುರ ಎಂಬ ರಾಕ್ಷಸನು ದೇವತೆಗಳಿಗೆ, ಭೂಮಿಯ ವಾಸಿಗಳಿಗೆ ತೊಂದರೆ ನೀಡುತ್ತಿರುತ್ತಾನೆ. ತಾರಕಾಸುರನು ಬ್ರಹ್ಮನ ಹೊರಬಲದಿಂದ ಕೊಬ್ಬಿರುತ್ತಾನೆ. ಶಿವ ಪಾರ್ವತಿಯರ ಕಂದನಿಂದ ಮಾತ್ರವೇ ತನಗೆ ಮರಣವೆಂದು ಅವನು ಭಾವಿಸಿರುತ್ತಾನೆ. ಸ್ಕಂದ ಅಥವಾ ಷಣ್ಮುಗನು ಜನ್ಮ ತಾಳುತ್ತಾನೆ. ಈ ಷಣ್ಮುಗನನ್ನೇ ದೇವ ಸೈನ್ಯಕ್ಕೆ ಸೇನಾನಿಯಾಗಿ ಮಾಡಿ ದೇವತೆಗಳು ಷಣ್ಮುಗನ ಹಿಂದೆ ನಿಲ್ಲುತ್ತಾರೆ. ತಮ್ಮ ಶಕ್ತಿಯನ್ನು ಷಣ್ಮುಗನಿಗೆ ಶಕ್ತಿಯಾಗಿ ನೀಡುತ್ತಾರೆ. ಷಣ್ಮುಗನು ದೇವಸೇನ ಸಮೇತನಾಗಿ ತೆರಳಿ ತಾರಕಾಸುರನನ್ನು ಘೋರ ಯುದ್ಧದಲ್ಲಿ ಕೊಂದು ಮರಳುತ್ತಾನೆ. ಹೀಗೆ ಜಗತ್ ಕಲ್ಯಾಣಕಾರಕನಾದಂತಹ ಸ್ಕಂದನಿಗೆ ಜನ್ಮ ಕೊಟ್ಟು ಪಾರ್ವತಿ ದೇವಿಯು ಸ್ಕಂದ ಮಾತೆಯಾಗ್ತಾಳೆ. ಈ ದೇವಿಗೆ ನಾಳೆ ನವರಾತ್ರಿಯ 5ನೆಯ ದಿನ ಪೂಜೆ ಮಾಡುವುದರಿಂದ ಕೇವಲ ದೇವಿ ಕೃಪೆ ಅಷ್ಟೇ ಅಲ್ಲದೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ರಕ್ಷಣೆ ಕೂಡ ಪ್ರಾಪ್ತಿಯಾಗುತ್ತೆ. ನಾಳೆ ಸ್ಕಂದಮಾತಾ ದೇವಿಯನ್ನು ಅಥವಾ ದುರ್ಗಾಮಾತೆಯನ್ನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆ 33 ನಿಮಿಷದಿಂದ 5 ಗಂಟೆ 21 ನಿಮಿಷದ ಒಳಗಾಗಿ ಪೂಜಿಸಬಹುದು. ಈ ಸಮಯ ಬಿಟ್ಟರೆ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11 ಗಂಟೆ 47 ನಿಮಿಷದಿಂದ 12 ಗಂಟೆ 35 ನಿಮಿಷದ ಒಳಗೆ ಪೂಜೆಯನ್ನು ಮಾಡಿಕೊಳ್ಳಬಹುದು. ಅಮೃತ ಕಾಲದಲ್ಲಿ ಪೂಜಿಸುವವರು ಮಧ್ಯಾಹ್ನ 12:15ರಿಂದ 2 ಗಂಟೆ 3 ನಿಮಿಷದ ಒಳಗಾಗಿ ಪೂಜಿಸಬಹುದು. ಸಂಜೆ ಸಮಯದಲ್ಲಿ ಪೂಜೆ ಮಾಡುವವರು ಸಂಜೆ 6 ಗಂಟೆ 13 ನಿಮಿಷದಿಂದ 6 ಗಂಟೆ 37 ನಿಮಿಷದ ಒಳಗೆ ಪೂಜೆಯನ್ನು ಮಾಡಿಕೊಳ್ಳಬಹುದು. ನಾಳೆ ನವರಾತ್ರಿಯ 5ನೆಯ ದಿನ ಹಸಿರು ಬಣ್ಣದ, ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿ ದೇವಿ ಪೂಜೆ ಮಾಡಬಹುದು. ದೇವಿಗೂ ಕೂಡ ಹಸಿರು ಅಥವಾ ಬಿಳಿ ಬಣ್ಣದ ಸೀರೆ, ರವಿಕೆ ಕಣವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಬಹುದು. ನಾಳೆ ಸ್ಕಂದ ಮಾತೆಗೆ ಕಮಲದ ಪುಷ್ಪ, ಗುಲಾಬಿ ಪುಷ್ಪ, ಕೆಂಪು ದಾಸವಾಳದ ಪುಷ್ಪವನ್ನು ಪೂಜೆಗೆ ಬಳಸಬಹುದು. ಮಂಗಳ ಗ್ರಹಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯು ಅಧಿಪತಿ ಆಗಿರುವುದರಿಂದ ಕೆಂಪು ಬಣ್ಣದ ಪುಷ್ಪಗಳನ್ನು ಪೂಜೆಗೆ ಮುಖ್ಯವಾಗಿ ಬಳಸಬಹುದು. ಸಾಧ್ಯವಾಗದಿದ್ದರೆ ಹಳದಿ ಬಣ್ಣದ, ಬಿಳಿ ಬಣ್ಣದ ಪುಷ್ಪಗಳಿಂದಲೂ ಕೂಡ ಅಲಂಕಾರ ಹಾಗೂ ಪೂಜೆ ಮಾಡಿಕೊಳ್ಳಬಹುದು. ನಾಳೆ ದುರ್ಗಾ ಮಾತೆಗೆ ಬಾಳೆಹಣ್ಣಿನಿಂದ ಮಾಡಿದ ಸಿಹಿಯನ್ನು ಅಂದರೆ ಪಂಚಾಮೃತವನ್ನು ನೈವೇದ್ಯವಾಗಿ ಇಡಬಹುದು. ಜೊತೆಗೆ ಕೇಸರಿ ಬಾತ್ ಆಗಿರಬಹುದು, ಪೊಂಗಲ್ ಆಗಿರಬಹುದು, ಕನಿಷ್ಠ ಬಾಳೆಹಣ್ಣನ್ನೇ ನೈವೇದ್ಯವಾಗಿ ಅರ್ಪಿಸಬಹುದು. ಮಕ್ಕಳಿಗೆ ನಾಳೆ ನಿಮ್ಮ ಕೈನಿಂದ ಸಿಹಿ ತಿನಿಸುಗಳನ್ನು ಕೊಟ್ಟು
ಬಾಳೆಹಣ್ಣನ್ನು ಕೂಡ ನೀಡಬೇಕು. ನಾಳೆ ಈ 2 ವಿಶೇಷ ಮಂತ್ರಗಳನ್ನ ಹೇಳಿಕೊಂಡರೆ ಸ್ಕಂದಮಾತೆಯ ಅನುಗ್ರಹದಿಂದ ಅದ್ಭುತ ಫಲಗಳು ಲಭಿಸುತ್ತೆ. ಈ ಮಂತ್ರಗಳು ಹೀಗಿವೆ: ಓಂ ಹ್ರೀಂ ಶ್ರೀಂ ಸ್ಕಂದಮಾತಾ ದುರ್ಗಾಯೇ ನಮಃ. ಜೊತೆಗೆ ಸ್ಕಂದಮಾತಾ ದೇವಿಯ ಧ್ಯಾನ ಶ್ಲೋಕ ಈ ವಿಧವಾಗಿದೆ: ಸಿಂಹಾಸನಗತ ನಿತ್ಯಂ ಪದ್ಮಾಶ್ರಿತ ಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ. ಈ ದಿನ ಮನೆಗೆ ಸಮೀಪದಲ್ಲಿ ಇರುವ ಗ್ರಾಮ ದೇವತೆಯ ಆಲಯಗಳಿಗೆ ತೆರಳಿ ದುರ್ಗಾದೇವಿಯ ದರ್ಶನವನ್ನ ಮಾಡಿ ನಿಮ್ಮಲ್ಲಿರುವ ದುರ್ಗುಣಗಳನ್ನು ದೂರ ಮಾಡಿ ಸನ್ಮಾರ್ಗದಲ್ಲಿ ನಡೆಯಲು ಶಕ್ತಿ ಹಾಗೂ ಅನುಗ್ರಹ ನೀಡು ತಾಯಿ ಎಂದು ಮನಸಾರೆ ಬೇಡಿಕೊಂಡು ಬನ್ನಿ. ನವರಾತ್ರಿಯ ದಿನಗಳಲ್ಲಿ ದೇವಿ ದೇವಾಲಯಗಳಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಹಾಗೂ ಪೂಜೆಗಳು ಜರುಗುತ್ತವೆ. ಆ ದೇವಿಯೇ ಭಕ್ತರಿಗಾಗಿ ಒಂದೊಂದು ದಿನವೂ ಒಂದೊಂದು ಅಲಂಕಾರದಲ್ಲಿ 9 ದಿನಗಳ ಕಾಲ ನಮಗೆ ದರ್ಶನವನ್ನ ನೀಡುತ್ತಾಳೆ. ಆದ್ದರಿಂದ ಸಮಯ ಮಾಡಿಕೊಂಡು ದೇವಿಯ ದರ್ಶನ ಮಾಡೋದನ್ನ ಮರೆಯಬೇಡಿ. ನೋಡಿದ್ರಲ್ಲ, ನವರಾತ್ರಿಯ 5ನೆಯ ದಿನ ಯಾವ ರೀತಿಯಾಗಿ ದುರ್ಗೆಯ ಪೂಜೆಯನ್ನು ಮಾಡ್ಕೊಳ್ಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ 6ನೆಯ ದಿನದ ಪೂಜೆ ಹೇಗಿರಬೇಕು ಅಂತ ತಿಳಿಸ್ಕೊಡ್ತೀವಿ. ಅಲ್ಲಿ ತನಕ ನೀವೇನು ಮಾಡಬೇಕು, ಈ ವಿಡಿಯೋಗೆ ಭಕ್ತಿಯಿಂದ ಲೈಕನ್ನು ಕೊಟ್ಟು ಜೈ ಸ್ಕಂದಮಾತೆ ದುರ್ಗಾ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಬೇಕು. ಮುಂದಿನ ಬಾರಿ ಮತ್ತೆ ಸಿಗೋಣ. ಧನ್ಯವಾದ ಸ್ನೇಹಿತರೆ.